Is your baby not eating? Come, let me show you what I make for Nishu. When it comes to food, ಹೌದು ನನ್ನ ಮಗಳು ಹಠ ಮಾಡ್ತಾಳೆ, ಕಡಿಮೆ ತಿಂತಾಳೆ, ಬಟ್ ದಟ್ಸ್ ಓಕೆ. ನಾನಂತೂ ಬಿಡಲ್ಲ. ಐ ಕೀಪ್ ಟ್ರೈಯಿಂಗ್ ಡಿಫ್ರೆಂಟ್ ಹೆಲ್ದಿ ರೆಸಿಪೀಸ್. ಮತ್ತು ಮಕ್ಕಳು ಎಷ್ಟು ತಿಂದ್ರು ಅನ್ನೋದಕ್ಕಿಂತ ಏನು ತಿಂದು ಅನ್ನೋದು ತುಂಬ ಮ್ಯಾಟರ್ ಆಗುತ್ತಲ್ವಾ. ಸೊ ಐ ಆಲ್ವೇಸ್ ಮೇಕ್ ಶೋರ್ ವಾಟ್ ಎವರ್ ಶಿ ಈಟ್ಸ್ ಇಸ್ ಫುಲ್ ಆಫ್ ನ್ಯೂಟ್ರಿಷನ್. ಮತ್ತು ಸಿಂಪಲ್ಲಾಗಿ ಒಂದು ಸಿಂಪಲ್ ರೆಸಿಪಿನ ಶೇರ್ ಮಾಡ್ತೀನಿ. 1 ಸ್ಪೂನ್ ತುಪ್ಪ, ಸ್ವಲ್ಪ ಜೀರಿಗೆ, ಲೋ ಫ್ಲೇಮಲ್ಲಿರಲಿ. ಸಣ್ಣದಾಗಿ ಹೆಚ್ಚಿರೋ ಪಾಲಕ್ ಸೊಪ್ಪು, ತುರಿದಿರೋ ಕ್ಯಾರೆಟ್. ನನ್ನ ಮಗಳು ಸಾಲ್ಟ್ ಹಾಕಿಲ್ಲ ಅಂದರೆ ತಿನ್ನಲ್ಲ, ಸೊ ಪಿಂಚ್ ಆಫ್ ಸಾಲ್ಟ್ ಆ್ಯಂಡ್ ಟರ್ಮರಿಕ್ ಪೌಡರ್. ಮತ್ತು ಗ್ರೀನ್ ಲೀವ್ಸ್ ಜೊತೆ ಲೆಮನ್ ಡ್ರಾಪ್ಸ್ ಆ್ಯಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಇಟ್ ಹೆಲ್ಪ್ಸ್ ಟು ಅಬ್ಸರ್ವ್ ಮೋರ್ ಐರನ್ ನ್ಯಾಚುರಲಿ. ಸೊ ಇಲ್ಲಿ ನಾನು 2 ಡ್ರಾಪ್ಸ್ ಆಫ್ ಲೆಮನ್ನ ಆ್ಯಡ್ ಮಾಡಿದ್ದೀನಿ. ಮತ್ತು ರೈಸ್ ಆ್ಯಂಡ್ ದಾಲ್ ಎರಡನ್ನೂ ಕುಕ್ ಮಾಡೋಕ್ಕಿಂತ ಮುಂಚೆ 1 ಅವರ್ ಸೋಕ್ ಮಾಡಿಟ್ಟಿದ್ದೀನಿ. ಮತ್ತು ರೈಸಲ್ಲಿ ನಾನು ಯೂಸ್ ಮಾಡೋದು ಬ್ರೌನ್ ರೈಸ್. ಇದರಲ್ಲಿ ತುಂಬ ನ್ಯೂಟ್ರಿಷನ್ ಇದೆ ಕಂಪೇರ್ ಟು ವೈಟ್ ರೈಸ್. ಸೊ ನಾನು ಆಗಲೇ ಹೇಳಿದಾಗ ಏನು ತಿಂತಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವ. ಮತ್ತು ಬ್ರೌನ್ ರೈಸ್ ಸ್ವಲ್ಪ ಕಷ್ಟ, ಬೇಗ ಕುಕ್ ಆಗಲ್ಲ, ಸಾಫ್ಟ್ ಇರಲ್ಲ. ಸೊ ಅದಕ್ಕೆ ನಾನು ಯಾವಾಗಲೂ ರೈಸ್ನ ವಾಶ್ ಮಾಡಿ ಪಲ್ಸಿಟ್ ಇನ್ ಮಿಕ್ಸರ್ ಮತ್ತು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಸಮ್ಟೈಮ್ಸ್ ಅದನ್ನು ಸೋಕ್ ಮಾಡೋ ನೆಸೆಸಿಟಿನೂ ಇರೋಲ್ಲ. ಮೆಷರ್ಮೆಂಟ್ ಈ ಗ್ಲಾಸಲ್ಲಿ ತೊಗೊಂಡಿದ್ದೀನಿ. 1/2 ಗ್ಲಾಸ್ ರೈಸ್ ಮತ್ತು 1/2 ಗ್ಲಾಸ್ ದಾಲ್ and 2 glass of water. And after adding all the ingredients, I cooked everything nicely for 3 whistles. This makes the dal and rice soft, perfectly cooked and easy for the babies to eat. And to all the mamas out there, every baby has their own face. But it yavaglu hige iralla alva. Every phase passes, so patience matters. And we are doing just fine. Love you all. Thank you.